ಪೂರ್ವಿಕರನ್ನು ವಿಚಾರಿಸು ಅಂತ ಹೇಳ್ತಾರೆ. ಸೊ ನಮ್ಮ ಹಿರಿಯ ಸೇವಕರು 75ನೇ ವರ್ಷದ ಬರ್ತಡೇ ಮಾಡಿದ್ದಾರೆ. ನಮಗಾಲೇ ಕಾಲು ಕೈ ನೋವು ಬರುತ್ತೆ, ಸುಸ್ತಾಗ್ತಾ ಇದೆ. 75 ವರ್ಷದಲ್ಲಿ ದೊಡ್ಡ ಪ್ರಮಾಣದ ದೇವರು ಅವ್ರನ್ನ ಆಶೀರ್ವಾದ ಮಾಡಿದ್ದಾರೆ. ಅದಕ್ಕಾಗಿ ನಮಗೆ ನಾವು ವಯಸ್ಸಲ್ಲಿ ಬೆಳೀತಾ ಇದ್ದೀವಿ, ಬಟ್ ಅವರು ಪೂರ್ವಿಕರು, ಹಿರಿಯರು, ಅವರಿಂದ ನಾವು ವಿಚಾರ ತಿಳ್ಕೊಬೇಕಾಗಿದ್ದು. ನಾವು ನಿನ್ನೆ ಹುಟ್ಟಿದವರಂತಿದ್ದೀವಿ, ಯಾಕಂದ್ರೆ ನಾವು ಎಂದು ಗರ್ವ ಪಡಬಾರ್ದು. ಸೊ ಅವರು ನಮ್ಮ ಮಧ್ಯದಲ್ಲಿ ಇರೋದು ಅವರ ಅನುಭವಕ್ಕಾಗಿ ನಾವು ದೇವರಿಗೆ ಸ್ತೋತ್ರ ಸಲ್ಲಿಸೋಣ. ದೇವರು ನಮ್ಮ ಜಿಲ್ಲೆಯಲ್ಲಿ ಅವ್ರನ್ನ ಇಟ್ಟಿರೋದು ನಿಜವಾಗಿ ದೇವರ ಯೋಜನೆ. ಅದು ಅವ್ರು ನಮ್ಮ ಜಿಲ್ಲೆಯಲ್ಲಿರುವ ನಿಮಿತ್ತ ಹಿರಿಯ ಉನ್ನತವಾದ ಅಧಿಕಾರಿಗಳ ಜೊತೆ ಮಾತಾಡಲಿಕ್ಕೆ, ಪೊಲೀಸ್ ಅಧಿಕಾರಿಗಳ ಜೊತೆ ಮಾತಾಡಲಿಕ್ಕೆ, ಏನಾದರೂ ಸಮಸ್ಯೆ ಬಂದರೆ ತಕ್ಷಣ ಅವ್ರ ಫೋನ್ ಕಾಲ್ ಅಧಿಕಾರಿಗಳು ರೆಸ್ಪಾಂಡ್ ಮಾಡ್ತಾರೆ. ನಾವು ಮಾಡಿದ್ರೆ ರೆಸ್ಪಾಂಡ್ ಮಾಡೋದು ನೀನು ಯಾರು ಅಂತಾರೆ, ಬಟ್ ಅವರ ಮಾತಿಗೆ ಗೌರವ ಇದೆ. ದೇವರು ಅವರನ್ನು ಕೇರಳದಿಂದ ನಮ್ಮ ಜಿಲ್ಲೆಗೆ ಇಟ್ಟಿದ್ದು ನಮ್ಮ ಜಿಲ್ಲೆಯನ್ನು ದೇವರು ಪ್ರೀತಿಸ್ತಾನ ಗುರುತಾಗಿದೆ. ಸೊ ಇಂಥ ಹಿರಿಯ ಸೇವಕರು ನಮ್ಮ ಮೊದಲಿರೋದು ಆಶೀರ್ವಾದವಾಗಿದೆ. ಅವರು ನಮ್ಮ ಮೊದಲಿರುವಾಗ ನಮಗೆ ಅದರ ಬೆಲೆ ಗೊತ್ತಾಗಲ್ಲ, ಅದಕ್ಕಾಗಿ ಬೆಲೆ ಈಗಲೇ ಗೊತ್ತು ಮಾಡ್ಕೋಬೇಕು ಅವ್ರು ಇರೋದು ಎಷ್ಟು ಆಶೀರ್ವಾದ ಇದೆ ಅಂಥೇಳಿ. ಸೊ ಅನೇಕ ಸಭೆ ಕಟ್ಟೋ ವಿಷಯ, ಎಲ್ಲ ವಿಷಯದಲ್ಲಿ ಅವರು ತಾಳ್ಮೆಯಿಂದ ನಮ್ಮ ಜಿಲ್ಲೆ, ನಮ್ಮ ಸಹಪಾಲಕರ ಟೀಮನ್ನು, ಪಾಸ್ಟರ್ಸ್ಗಳನ್ನು ನಡೆಸ್ತಾ ಇದ್ದಾರೆ. ಅವರು ಇರೋದು ನಮಗೆ ಸಂತೋಷ. ನಮ್ಮ ಅಧ್ಯಕ್ಷರು, ಗೌರವಾಧ್ಯಕ್ಷರು, ಉಪಾಧ್ಯಕ್ಷರು, ಈ ಲೀಡರ್ಶಿಪ್ ಇದೆ ಅಲ್ಲ, ನಾಯಕತ್ವ ನಾವೆಲ್ಲರೂ ಮಾಡೋಕ್ಕಾಗಲ್ಲ. ಅವರೇ ಲೀಡ್ರ್ ಆಗ್ತಾರೆ, ನಾವು ಆಗಬಾರ್ದು, ನಾವು ಆಗಕ್ಕಾಗಲ್ಲ. ಯಾರು ಆಗಬೇಕು ಅವ್ರು ಆಗಬೇಕು, ಮುಂದಾಳುತನ ವಹಿಸಿ ದೊಡ್ಡ ಪ್ರಮಾಣದಲ್ಲಿ ಮಾಡಲಿಕ್ಕೆ. ಅದಕ್ಕಾಗಿ ನಮ್ಮ ಎಲ್ಲ ಟೀಮ್ ಲೀಡರ್ಸ್ಗಾಗಿ ದೇವರಿಗೆ ಸ್ತೋತ್ರ ಮಾಡೋಣ. ಈ ಸಮಯದಲ್ಲಿ ನಮ್ಮ ಅಧ್ಯಕ್ಷರನ್ನು ಕರಗಂತಟ್ಟಿ ನಾವು ಸ್ವಾಗತಿಸುವರಾಗಿರೋಣ. ಹಲ್ಲೆಲೂಯ. ದೇವರ ಪರಿಶುದ್ಧ ನಾಮಕ್ಕೆ ಸ್ತೋತ್ರವಾಗಲಿ. ರಾಂಪುರದಲ್ಲಿ ಈ ಚರ್ಚ್ ಓಪನಿಂಗ್ಗೆ ಬಂದಿದೆ, ಆಮೇಲೆ ಇವಾಗಲೇ ಬರ್ತಾ ಇರೋದು. ಈ ರಾಂಪುರ ಎಲ್ಲ ಮೊಳಕಾಲ್ಮೂರು ತಾಲೂಕಲ್ಲಿ ಬಂದು ನಿಮ್ಮನ್ನೆಲ್ಲ ನೋಡಿ ತುಂಬ ಸಂತೋಷ. ವಾಕ್ಯವನ್ನು ಹಂಚಿಕೊಡೋದಕ್ಕೆ ದೇವರು ಕೊಟ್ಟಿರೋ ಕೃಪೆಗೋಸ್ಕರ ದೇವರನ್ನು ಸ್ತುತಿಸ್ತಾ ಇದ್ದೀನಿ. ಕೆಲವು ಮಾತುಗಳು ನಮ್ಮ ಕರ್ತನಾದ ಯೇಸು ಕ್ರಿಸ್ತನು ಅವರೇ ನಮ್ಮ ರೋಲ್ ಮಾಡೆಲ್. ಇಡೀ ಪ್ರಪಂಚದಲ್ಲಿ ಯಾರೂ ಅಲ್ಲ. ಯೇಸು ಏನು ಮಾಡಿದೆಯೋ ಅದನ್ನು ನಾವು ಮಾಡ್ತೀವಿ ಇಲ್ವಾ? ಯೇಸು ಏನು ಮಾಡಿದೆಯೋ ಅದೇ ನಾವು ಮಾಡಬೇಕು. ಯೇಸು ಬರೋದಕ್ಕೂ ಮುಂಚೆ ಸ್ನಾನಿಕನಾದ ಯೋಹಾನ್ ಬಂದಿದ್ದರು ಯೇಸುವನ್ನು ದಾರಿ ತೋರಿಸೋದಕ್ಕೋಸ್ಕರ. ಸ್ನಾನಿಕನಾದ ಯೋಹಾನ್ ಅವನ ಅಡವಿಯಲ್ಲಿ, ಯೋಹಾನ್ ಹೆಸರು ಅಡವಿಯಲ್ಲಿ ಕೂಗುವ ಶಬ್ದ ಎಂಬುದಾಗಿ ಯೋಹಾನ್ ಹೆಸರು ಶಬ್ದ. ಅವನ ಅಡವಿಯಲ್ಲೇ ಪ್ರಸಂಗ ಮಾಡ್ತಾಯಿದ್ರು, ಅಡವಿಯಲ್ಲೇ ಜನ ಬರ್ತಾಯಿದ್ರು, ಅಡವಿಯಲ್ಲೇ ದೀಕ್ಷಾಸ್ನಾನ ತಗೊಳ್ತಾಯಿದ್ರು. ಅಡವಿಯಲ್ಲಿ ಜೀವಿಸ್ತಾ ಇರುವ ಒಬ್ಬ ಮನುಷ್ಯನಾಗಿದ್ದ ಯೋಹಾನ್ನು ಮೊಟ್ಟ ಮೊದಲನೇದಾಗಿ ಏನು ಪ್ರಸಂಗ ಮಾಡಿದ್ರು ಗೊತ್ತಾ ನಿಮಗೆ? ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಹಲ್ಲೆಲೂಯಾ. ಮತ್ತಾಯನ ಬರೆದ ಸುವಾರ್ತೆ 3ನೇ ಅಧ್ಯಾಯ 2ನೇ ವಾಕ್ಯದಲ್ಲಿ ಪರಲೋಕ ರಾಜ್ಯವು ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಸ್ನಾನಿಕನಾದ ಯೋಹಾನದ ಟೈಮ್ ಆಯಿತು. ಅವನ್ನ ಹೇರೋದನು ಅವನ್ನ ಸಾಯಿಸ್ಬಿಟ್ಟ. ಅದು ಸಾಯಿಸಿದೆ ಅಂತ ಗೊತ್ತಾಗಿದ್ದ ಕೂಡಲೇ ಯೇಸು ಸ್ವಾಮಿ ಏನು ಮಾಡಿದ್ರು, ತನ್ನ ಪ್ರವೃತ್ತಿಯನ್ನು ಶುರುವಾಯಿತು. ಏನಂದ? ಯೇಸು ಸ್ವಾಮಿ ಮೊಟ್ಟ ಮೊದಲನೇದಾಗಿ ಏನು ಪ್ರಸಂಗ ಮಾಡಿದರು ಅದನ್ನೇ ನೋಡ್ರಿ. ಮತ್ತಾಯ 4:17ನೇ ವಾಕ್ಯ ನೋಡ್ರಿ. ಮತ್ತಾಯ 4:17 ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಪರಲೋಕ ರಾಜ್ಯ ಸಮೀಪವಾಯಿತು, ದೇವರ ಕಡೆಗೆ ತಿರುಗಿಕೊಳ್ಳ್ರಿ. ಯೋಹಾನು ಅದೇ ಹೇಳಿದು, ಪರಲೋಕ ರಾಜ್ಯ ಸಮೀಪವಾಯಿತು. ಯೇಸು ಸ್ವಾಮಿನೂ ಅದನ್ನೇ ಹೇಳಿರೋದು, ತನ್ನ ಶಿಷ್ಯರು ಅದನ್ನೇ
ಹೇಳಿರೋದನ್ನು ನಾವು ನೋಡ್ತೀವಿ. ಮತ್ತು ಯೇಸುಸ್ವಾಮಿ ಮತ್ತು 12 ಶಿಷ್ಯರನ್ನು ಕರೆದರು ಇಲ್ವಾ, ಅವರಿಗೆ ಹೇಳಿದರು ನೋಡ್ರಿ. ಮತ್ತಾಯ 10:7-8 ವಾಕ್ಯಗಳು. ಪರಲೋಕ ರಾಜ್ಯವು ಸಮೀಪವಾಯಿತು, ಸಾರಿ ಹೇಳ್ತಾ ಹೋಗ್ರೆ. ಇದು ಮುಖ್ಯವಾದ ವಿಷಯ. ಆಮೇಲೆ 70 ಮಂದಿ ಶಿಷ್ಯರನ್ನು ಕರೆದರು, ಅವರಿಗೂ ಅದೇ ಹೇಳಿರೋದು ಇಲ್ವಾ. ನೋಡ್ರಿ ಲೂಕ 10:9 ನೋಡ್ರಿ, ಲೂಕ 10:9. ಪರಲೋಕ ರಾಜ್ಯವು ಸಮೀಪವಾಯಿತು. ಇದೇ ನಾವು ಕೂಡ ಇದೇ ಸಾರದು. ಪರಲೋಕ ರಾಜ್ಯ ನಾವು ಕಾಯ್ತಾ ಇರೋದು ಅದೇ ಇಲ್ಲ. ನಮಗೆ ಅರ್ಥನಾದ ಯೇಸು ಕ್ರಿಸ್ತನ ಬರವಣಿಗೆನೇ ನಾವು ಕಾಯ್ತಾ ಇರೋದು. ನಾವೆಲ್ಲ ಪರಲೋಕವನ್ನೇ ನಾವು ನಿರೀಕ್ಷಿಸ್ತಾ ಇದ್ದೀವಿ. ನಾವೆಲ್ಲ ಪರಲೋಕಕ್ಕೆ ಹೋಗೋಕ್ಕೋಸ್ಕರ ನಾವು ಕಾಯ್ತಾ ಇದ್ದೀವಿ. ಇದು ನಮ್ಮ ಸ್ವಂತ ಊರಲ್ಲ, ನಾವು ಪರಲೋಕ ಸಂಸ್ಥಾನದವರು. ನಮ್ಮ ಊರು ಇದು ಅಲ್ಲೇ ಅಲ್ಲ ಇಲ್ವಾ. ಕನ್ನಡದಲ್ಲಿ ಹೇಳ್ತಾರಲ್ಲ, ಸಂಧೆ ಮಾಡೋಕ್ಕೆ ಬಂದಿದ್ದೀವಿ ಅಂತ ಇಲ್ವಾ. ಸಂಧೆ ಮಾಡೋಕ್ಕೆ ಬಂದರೆ ಕೆಲವರು 60, 70, 80 ವರ್ಷ ಜೀವಿಸ್ತಾರೆ, ಆಮೇಲೆ ಸಂಧೆ ಮಾಡ್ಕೊಂಡು ಹೋಗ್ತಾರೆ. ಆದರೆ ಎಲ್ಲಿ ಹೋಗ್ತಾರೆ ಎಂಬುದು ನಮಗೆ ಭಾಳ ಪ್ರಾಮುಖ್ಯ. ಅವರನ್ನು ಎಲ್ಲಿ ಕಳಿಸ್ಬೇಕು ಎಂಬುದು ನಾವು ತೀರ್ಮಾನ ಮಾಡಬೇಕು. ಯಾರು? ದೇವರ ಸೇವಕರಾದ ನಾವು. ಅವರನ್ನು ಯಾಕಂದರೆ ಯೋಹಾನನು ಅದೇ ಹೇಳಿದ್ದ, ಯೇಸು ಸ್ವಾಮಿನೂ ಅದೇ ಹೇಳಿದ್ದ, ಅಂದರೆ ಶಿಷ್ಯರು ಅದೇ ಹೇಳಿದ, ಕಡೆಗೆ ಎಲ್ಲವನ್ನೂ ಅದೇ ಹೇಳಿದರು. ಲಾಸ್ಟು ಯೇಸು ಸ್ವಾಮಿ ಹೋಗ್ಬೇಕಾದ್ರೆ ಏನು ಹೇಳೋಗಿದ್ರು? ಮತ್ತು 22 ಲಾಸ್ಟ್ನೇ ವಾಕ್ಯ ಏನು? ನೀವು ಭೂಲೋಕದ ಕಟ್ಟಕಡೆವರು ಹೋಗ್ರಿ, ವಾರ್ತೆಯನ್ನು ಸಾರ್ರಿ, ನಂಬಿದವರಿಗೆ ದೀಕ್ಷಾ ಸ್ನಾನ ಮಾಡಿಸಿರಿ. ಹಲ್ಲೆಲೂಯಾ, ದೇವರ ನಾಮಕ್ಕೆ ಸ್ತೋತ್ರವಾಗಲಿ. ಕಡೆಗೆ ಲಾಸ್ಟ್ ಹೇಳ್ಬೇಕಾದ್ರೆ ಹೋದರೂ ಕೂಡ ಅದನ್ನೇ ಹೇಳಿ ಹೋಗಿದ್ದಾರೆ. ಹಾಗಾದರೆ ನಮ್ಮ ಕರ್ತವ್ಯ ಏನು? ನಾವು ಇದನ್ನು ಹೇಳಬೇಕು. ಇನ್ನೊಂದು ವಿಷಯ, ಅದನ್ನು ಕೂಡ ನಿಮಗೆ ಹೇಳ್ತಾ ಇದ್ದೀನಿ. ಯೇಸು ಸ್ವಾಮಿ ಮಾಡಿರೋ ಕಾರ್ಯಗಳೇನು? ನನ್ನ ಶಿಷ್ಯರು ಮಾಡಿರೋ ಕಾರ್ಯಗಳೇನು? ಇಲ್ಲ, ನಾವು ಅದೇ ತಾನೇ ಮಾಡಬೇಕು. ನಾವು ಅದೇ ಮಾಡಬೇಕು. ಯೇಸು ಸ್ವಾಮಿ ಮೊದಲನೇದಾಗಿ ಮಾರ್ಕನ ಬರೆದ ಸುವಾರ್ತೆಯಲ್ಲಿ ಬರೆದಿದ್ದು ನೋಡಿರಿ. ಮಾರ್ಕನ ಬರೆದ ಸುವಾರ್ತೆ 1ನೇ ಅಧ್ಯಾಯ 23ನೇ ವಾಕ್ಯ ನೋಡಿ. ಮಾರ್ಕ 1:23. ಗಳಿಗೆ ವಾಸಿ ಮಾಡಿ ಅವರಿಗೆ ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಎಂದು ಹೇಳಿರಿ. ಹಲ್ಲೆಲೂಯಾ. ದೇವರ ರಾಜ್ಯವು ನಿಮ್ಮ ಸಮೀಪಕ್ಕೆ ಬಂದಿದೆ ಎಂಬುದಾಗಿ ಹೇಳಿರಿ. ಹಲ್ಲೆಲೂಯಾ. ಆಮೇಲೆ ಇದು ನಾವು ಲೂಕ ಓದಿದೆ. ಮಾರ್ಕ, ಆಗ ಅವರ ಸಭಾಮಂದಿರದಲ್ಲಿ ದೆವ್ವ ಹಿಡಿದ ಒಬ್ಬ ಮನುಷ್ಯನು ಇದ್ದಾನೆ. ಮಾರ್ಕ 1:23 ಇಲ್ವಾ? ಯಾಕೆ ಇದು ಮಾಡಿರ್ಬೋದು? ಯಾಕೆ ಮಾಡಿರ್ಬೋದು? ಯೇಸು ಸ್ವಾಮಿ ಫಸ್ಟು ಮಾಡಿರುವ ಕಾರ್ಯ ದೆವ್ವಗಳನ್ನು ಬಿಡಿಸಿದ್ರು. ಯಾಕಂದರೆ ಯೇಸು ಸ್ವಾಮಿನ ಅಡವಿಯಲ್ಲಿ ಕಳಿಸಿದ್ರಲ್ಲ, ಸೈತಾನಿಂದ ಶೋಧನೆ ಪಡಬೇಕಾದ್ರೆ ಇಲ್ವಾ? ಸೈತಾನ ಏನಂತದು? ಇವೆಲ್ಲ ನನ್ನದು, ಇದನ್ನು ನಾನು ನಿನಗೆ ಹೊಡಿತೀನಿ, ನೀನು ನನಗೆ ಅಡ್ಡ ಬಿದ್ದರೆ ಅಡ್ಡ ಬೀಳ್ರಿ ಎಂಬುದಾಗಿ. ಯೇಸು ತಿರುಗಿ ಏನಾದರೂ ಸೈತಾನಿಗೆ ಮಾತಾಡಿದಿರ? ಅವನು ಹೇಳ್ತಾನೆ ಇದೆಲ್ಲ ನನ್ನದು ಅಂದ. ಯೇಸು ನಿಂದಲ್ಲ ಕಣ, ಇದು ನನ್ನ ಅಪ್ಪಂದು ಅಂತ ಹೇಳಿದ್ರ? ಯಾಕೆ ಹೇಳಿಲ್ಲ? ಈ ಲೋಕವು ಯಾರ ಅಧೀನದಲ್ಲಿದ್ದಾವೆ? ಸೈತಾನ ಅಧೀನದಲ್ಲಿದ್ದಾವೆ. ಸೈತಾನ ಅಧೀನದಲ್ಲಿದ್ದಾವೆ. ಅದಕ್ಕೆ ಯೇಸು ಸ್ವಾಮಿ ತಿರುಗಿ ಮಾತಾಡಿಲ್ಲ. ಅಲ್ಲಿಂದ ಬಿಡಿಸ್ಕೊಳ್ಳೋದಕ್ಕೋಸ್ಕರನೇ ಯೇಸು ಈ ಪ್ರಪಂಚದಲ್ಲಿ ಬಂದಿರೋದು. ಲೋಕ ಸೈತಾನ ಅಂಡ್ರನಲ್ಲೇ ಇರೋದು, ಈಗಲೂ ಅವನ ಅಂಡ್ರನಲ್ಲೇ ಇರೋದು. ಅದಕ್ಕೋಸ್ಕರ ಫಸ್ಟು ಮೊದಲನೇದಾಗಿ ಮಾಡಬೇಕಾಗಿರೋ ಕಾರ್ಯ ಏನಪ್ಪ ಅಂದರೆ, ಸುವಾರ್ತೆ
ಸುವಾರ್ತೆ ಕೇಳಿದಂಗೆ ಏನು ಮಾಡಿದ್ದಾರೆ ಅಂದರೆ ಹೇಳ್ರಿ ವಾಕ್ಯ. ಹಾಂ, ಯಾರು? ಸೈತಾನ. ಅವನು ಓಡಿಸ್ಬೇಕೇ ಬಿಡ ಅವನಿಗೆ. ಹಾಂ, ಇಲ್ಲಾಂದರೆ ಸುವಾರ್ತೆ ಹೆಂಗೆ ಕೇಳ್ತಾರೆ? ಅದಕ್ಕೆ ಯೇಸು ಫಸ್ಟು ದೆವ್ವಗಳನ್ನು ಬಿಡಿಸೋದು ಕಾರಣ ಅದು. ಫಸ್ಟ್ ದೆವ್ವ ಬಿಡಿಸೋಕೆ ಅದೇ ಕಾರಣ. ಏನು ಕಾರಣ? ಸುವಾರ್ತೆ ಜನರು ಕೇಳಲ್ಲ. ಸುವಾರ್ತೆ ಕೇಳಿದಂಗೆ ಜನರನ್ನು ಸೈತಾನು ಅವನ ಮನಸ್ಸನ್ನು ಮಂಗು ಮಾಡಿ ಇಟ್ಬಿಟ್ಟಿದ್ದಾನೆ. ಅದಕ್ಕೋಸ್ಕರನೇ ನಮ್ಮ ಸೇವೆಯಲ್ಲಿ ಕೂಡ ಇದೇ ನಡಿಬೇಕು. ಸೈತಾನನ್ನು ಓಡಿಸ್ಬೇಕು. ಸೈತಾನ ಓಡಿಸಿದಲೆ 70 ಮಂದಿ ಶಿಷ್ಯರನ್ನು ಕಳಿಸಿದ್ರು. ಅವರೆಲ್ಲ ಹೋಗಿ ಬಂದರು. ಅವರೇನಂದರು? ಫಸ್ಟು, ದೆವ್ವಗಳು ನಿಮಗೆ ಅಧೀನವಾಗಿದೆ, ನಿನ್ನ ಹೆಸರು ಹೇಳಿದಾಗಲೇ ಬಿಟ್ಟು ಓಡೋಗ್ಬಿಡ್ತು. ಫಸ್ಟು ಶಿಷ್ಯರಾಗಲು ವೇಸ್ವಾಮಿ ಆಗಲು ಫಸ್ಟು ಮಾಡಿರೋದು ಸೈತಾನನ್ನು ಓಡಿಸಿದ್ದಾರೆ. ಯಾಕಂದರೆ ಇಡೀ ಪ್ರಪಂಚವೆಲ್ಲ ಅವನ ಅಂಡರ್ನಲ್ಲಿದ್ದಾವೆ. ಅದರಿಂದ ಸೈತಾನ್ ಫಸ್ಟ್ ಓಡಿಸ್ಬೇಕು. ಓಡಿಸಿದ ಮೇಲೆ ಸುವಾರ್ತೆ ಸಾರಿದರೆ ನಮ್ಮ ಆಲಯದಲ್ಲಿ ಜನ ಬರ್ತಾರೆ. ಯಾವ ಹಳ್ಳಿಗಾನ ಹೋಗಲಿ, ಯಾವ ಟೌನ್ಗಾನ ಹೋಗಲಿ, ಸುಟ್ಟು ದೊಡ್ಡ ಪ್ರಾರ್ಥನೆ ಮಾಡಬೇಕು. ಎದುರಿಸಿದ್ರೆ ದುಷ್ಟ ಸೈತಾನ ಈ ಊರನ್ನು ಬಿಟ್ಟು ಹೋಗು, ಈ ಮನೆಯನ್ನು ಬಿಟ್ಟು ತೊಲಗು ಎಂಬುದಾಗಿ ಪ್ರಾರ್ಥನೆ ಮಾಡಿದ್ರೆ ಸೈತಾನ ಓಡೋದ್ರೆ ಅವರು ಸುವಾರ್ತೆ ಕೇಳ್ತಾರೆ, ಅವರು ಯೇಸುಸ್ವಾಮಿಯನ್ನು ನಂಬ್ತಾರೆ. ಇದೊಂದು ಸೀಕ್ರೆಟು ಇಲ್ವಾ? ಯೇಸುಸ್ವಾಮಿ ಮಾಡಿರೋದು ತಾನೆ. ಸರಿ, ಇಲ್ಲಿ ಇವರಿಗೆ ಒಂದು ಜನರಿಗೆಲ್ಲ, ಯಹೂದ್ಯರಿಗೆ ಅವರಿಗೆಲ್ಲ ಒಂದು ಡೌಟ್ ಬಂತು. ಏನು ಡೌಟ್ ಏನಂದರೆ ನೋಡ್ರೆ, ಲೂಕನ ಬರೆದ ಸುವಾರ್ತೆ 17ನೇ ಅಧ್ಯಾಯ 20-21ನೇ ವಾಕ್ಯ. ಇದ್ದಾವೆ. ಇಷ್ಟೊತ್ತಂಗ ನಾವು ಪರಲೋಕ ರಾಜ್ಯದ ವಿಷಯವಾಗಿ ಮಾತಾಡಿದ್ವಿ. ಪರಲೋಕ ರಾಜ್ಯ ಬೇರೆ, ದೇವರ ರಾಜ್ಯ ಬೇರೆ. ನಾವು ಕರ್ತನ ಪ್ರಾರ್ಥನೆ ಮಾಡ್ಬೇಕಾದ್ರೆ ಏನು ಮಾಡ್ತೀವಿ? ಹಾಂ, ಇಲ್ವಾ? ಪರಲೋಕದಲ್ಲಿರೋ ಪ್ರಾರ್ಥನೆ, ಪ್ರಾರ್ಥನೆ ಹೇಳ್ರಿ ಸ್ವಲ್ಪ. ಹಾಂ, ನಿನ್ನ ರಾಜ್ಯವು ಬರಲಿ, ದೇವರ ರಾಜ್ಯ. ಹಾಗಾದರೆ ಇಲ್ಲಿ ಯಾರ ರಾಜ್ಯ ಬರಬೇಕು? ಇದು ಮುಂದಿನ ವಿಷಯ ಹೇಳ್ತಾ ಇರೋದು, ಈಗಿನ ವಿಷಯ ಹೇಳ್ತಾ ಇರೋದು. ಇಲ್ಲ, ದೇವರ ರಾಜ್ಯ ಇಲ್ಲಿ ಬರಬೇಕು. ಇಲ್ಲಿ ಶಿಷ್ಯರು ಯೇಸುಸ್ವಾಮಿ ಕೇಳ್ತಾ ಇದ್ದಾರೆ, ದೇವರ ರಾಜ್ಯ ಯಾವಾಗ ಬರ್ತದೆ? ಅವಾಗ ಯೇಸುಸ್ವಾಮಿ ಹೇಳ್ತಾರೆ, ದೇವರ ರಾಜ್ಯ ಹುಡ್ಕೊಂಡು ಎಲ್ಲಿ ಹೋಗ್ತೀಯಪ್ಪ, ಯಾವಾಗ ಬರ್ತದೆ ಅಂದರೆ ಏನಲ್ಲ, ಇಲ್ಲಿ ಆಯ್ತಲ್ಲ ಉತ್ತರ. ಅದಕ್ಕೆ ನೋಡ್ರಿ, ಈಗೋ ಅಲ್ಲಿ ಇದೆ, ಆಗೋ ಇಲ್ಲಿ ಇದೆ ಎಂಬುದಾಗಿ ಹೇಳೋದಕ್ಕಾಗೋದು. ದೇವರ ರಾಜ್ಯ ನಿಮ್ಮಲ್ಲೇ ಇದೆ. ಹಲ್ಲೆಲೂಯಾ. ಇಲ್ವಾ? ಮತ್ತೊಂದು ವಾಕ್ಯ ಗೊತ್ತಾ ನಿಮಗೆ? ಕರೆಕ್ಟು ಅಲ್ಲ, ದೇವರ ರಾಜ್ಯ ವಿಷಯವಾಗಿ ಮತ್ತೊಂದು ಮಾತಿದೆ, ರೋಮ 14:17. ಯಾಕಂದರೆ ತಿನ್ನುವುದು ಕುಡಿಯುವುದು ದೇವರ ರಾಜ್ಯ ಅಲ್ಲ. ತಿನ್ನುವುದು ಕುಡಿಯೋದು ದೇವರ ರಾಜ್ಯ ಅಲ್ಲ. ತಿಂದು ಕುಡಿದು ಮಜಾ ಮಾಡೋದು ಅಂತ ದೇವರ ರಾಜ್ಯ ಅಲ್ಲವೇ? ಇಲ್ವಾ? ಮತ್ತೇನು ದೇವರ ರಾಜ್ಯ? ಏನು ದೇವರ ರಾಜ್ಯ ನೋಡ್ರಿ? ನೀತಿಯು, ಸಮಾಧಾನವು, ಪವಿತ್ರಾತ್ಮನಿಂದುಂಟಾಗುವ ಆನಂದವು ಇದೆ ದೇವರ ರಾಜ್ಯ. ಹಾಗಾದರೆ ನೀತಿ, ಇದು ಪವಿತ್ರಾತ್ಮನಿಂದಿರುವ ಆನಂದ, ಇವೆಲ್ಲ ಎಲ್ಲಿ ಇದ್ದಾವೆ? ಇಲ್ಲೇ ಇದ್ದಾವೆ. ಇಲ್ವಾ? ನಾವಿಲ್ಲಿ ದೇವರ ರಾಜ್ಯ ತರಬೇಕು. ಪರಲೋಕ ರಾಜ್ಯ ಬೇರೆ. ಪರಲೋಕ ರಾಜ್ಯ ನಾವು ಯೇಸುಸ್ವಾಮಿ ಬಂದಾಗ ನಮ್ಮನ್ನು ಕರ್ಕೊಂಡು ಹೋಗ್ತಾರೆ ಬಿಡ್ರಿ. ಇಲ್ಲಿ ಇವಾಗ ನಾವು ರಾಜ್ಯವನ್ನು ತರಬೇಕು. ಇಲ್ವಾ? ದೇವರ ರಾಜ್ಯ ಇಲ್ಲೇ ಇದ್ದಾವೆ. ಅದಕ್ಕೇನು ಮಾಡಬೇಕು? ತಿನ್ನೋದು ಕುಡಿಯೋದು ದೇವರ ರಾಜ್ಯ ಅಲ್ಲ. ಇಲ್ಲ, ನೀತಿಯು, ಸಮಾಧಾನವು, ಪವಿತ್ರಾತ್ಮ, ಇದು 3 ವಿಷಯಗಳು. ನೀತಿ ಎಲ್ಲಿದ್ದಾವೆ? ನೀತಿ ಒಂದರಲ್ಲಿ ಇದ್ದಾವೆ? ಇಲ್ಲ, ನೀತಿ ಒಂದು ಒಬ್ಬನೂ ಇಲ್ಲ. ಎಲ್ಲರೂ ಪಾಪ ಮಾಡಿ ದೇವರ ಮಹಿಮೆಯನ್ನು ಕಳ್ಕೊಂಡಿದ್ದಾವೆ. ಹಾಗಾದರೆ ನೀತಿ ಒಂದರಾಗಬೇಕು ಅಂದರೆ ಏನು ಮಾಡಬೇಕು? ಯೇಸುವಿನ ರಕ್ತದಲ್ಲಿ ನಾವು ತೊಳೆಯಲ್ಪಟ್ಟು ನಾವು ನೀತಿ ಒಂದರಾಗಬೇಕು. ಇಲ್ಲ, ಆವಾಗ ದೇವರ ರಾಜ್ಯ ಇಲ್ಲಿ ಬರ್ತದೆ. ಎರಡನೇದಾಗಿ ಏನು? ಸಮಾಧಾನ. ಎಲ್ಲ ಇದ್ದರೆ ಸಮಾಧಾನ
ಇಲ್ವಾ? ಕುಡುಕರ ಮನೆಯಲ್ಲಿ ಸಮಾಧಾನ ಆಯಿತಾ? ಪಿಕ್ಚರ್ ಟ್ಯಾಕ್ಸ್ನಲ್ಲಿ ಸಮಾಧಾನ ಆಯಿತಾ? ವಿಕೆಟ್ ಟ್ಯಾಕ್ಸ್ನಲ್ಲಿ ಆ್ಯಕ್ಟ್ ಮಾಡೋರೆಲ್ಲ ಸೂಸೈಡ್ ಮಾಡ್ತಾರೆ, ಇಲ್ಲ? ಅಲ್ಲಿ ಸಮಾಧಾನ ಆಯಿತಾ? ಇಲ್ಲ. ಸಮಾಧಾನ ಕೊಡುವನೊಬ್ಬನೇ ನಮ್ಮ ಕರ್ತನಾದ ಯೇಸು ಕ್ರಿಸ್ತನು. ನನ್ನಲ್ಲಿರುವ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೇನೆ, ನನ್ನಲ್ಲಿರುವ ಸಮಾಧಾನವನ್ನು ನಾನು ನಿಮಗೆ ಕೊಡ್ತೀನಿ. ಈ ಲೋಕ ಕೊಡುವ ಸಮಾಧಾನವಲ್ಲ, ಅದು ತಿನ್ನೋದು ಕುಡಿಯೋದು. ಈ ಲೋಕ ಕೊಡುವ ಸಮಾಧಾನ ಅಲ್ಲ, ಶಾಶ್ವತವಾದ ಸಮಾಧಾನ. ಈ ಸಮಾಧಾನ ನಮ್ಮಲ್ಲಿದ್ದರೆ ಅದೇ ದೇವರ ರಾಜ್ಯ. ಮೂರನೇದಾಗಿ ಪವಿತ್ರಾತ್ಮನಲ್ಲಿರುವ ಆನಂದ. ಹಲ್ಲೆಲೂಯಾ. ಪವಿತ್ರಾತ್ಮನ ಹೊಂದ್ಕೋಬೇಕು ನಾವು. ನಮ್ಮಲ್ಲಿ ಪವಿತ್ರಾತ್ಮನಿದ್ದರೆ ಅದೊಂದು ಸಂತೋಷ, ಅದೊಂದು ಆನಂದ, ಇಲ್ವಾ? ಎಷ್ಟು ಆನಂದ ರೀ! ನಾವು ಆತ್ಮದಲ್ಲಿ ಒಂದು ಆರಾಧನೆ ಮಾಡಿ, ಒಂದು ಪ್ರಾರ್ಥನೆ ಮಾಡಿ, ಮನೆಯಲ್ಲಾಗಲಿ ಒಂದು ಕುಟುಂಬ ಪ್ರಾರ್ಥನೆ ಮಾಡಿದ ಮೇಲೆ ನಮಗೆ ಎಷ್ಟು ಸಮಾಧಾನ ಸಿಗುತ್ತೆ. ಇದು ಮೂರು ಇದ್ದರೆ ದೇವರ ರಾಜ್ಯ ಇಲ್ಲೇ ಐತೆ, ಎಲ್ಲಿ ಹುಡ್ಕೊಂಡು ಹೋಗಬೇಡ. ಇಲ್ಲೇ ದೇವರ ರಾಜ್ಯ ಇರೋದು, ಇಲ್ಲೇ ದೇವರ ರಾಜ್ಯ ಇರೋದು, ಎಲ್ಲಿ ಹುಡ್ಕೊಂಡು ಹೋಗೋದು ಬೇಡ. ಹಲ್ಲೆಲೂಯಾ. ಆದರೆ ದೇವರ ರಾಜ್ಯ ಎಲ್ಲ ಐತೆ, ಇಲ್ಲ. ಪರಲೋಕ ರಾಜ್ಯ ಎಲ್ಲ ಐತೆ, ಅಲ್ಲೈತೆ. ಈಗ ನಾವು ಯೇಸು ಎಲ್ಲ ಐತೆ ಪರಲೋಕ ರಾಜ್ಯದಲ್ಲಿ. ದೇವರ ಸಿಂಹಾಸನದ ಪಕ್ಕದಲ್ಲಿ ಯೇಸು ಸ್ವಾಮಿನೂ ಆಶಾರೂಢನಾಗಿದ್ದಾನೆ. ಹಲ್ಲೆಲೂಯಾ. ಅದು ಪರಲೋಕ ರಾಜ್ಯ. ಯೇಸು ಬರ್ತಾನೆ, ನಮ್ಮನ್ನು ಕರ್ಕೊಂಡು ಹೋಗ್ತಾನೆ. ಪರಲೋಕ ರಾಜ್ಯ ವಿಷಯವಾಗಿ ಅನೇಕ ಸ್ವಾಮಿಗಳಿದ್ರು, ಇಲ್ವಾ? ಪರಲೋಕ ರಾಜ್ಯದಲ್ಲಿ ಒಂದು 2-3 ವಿಷಯಗಳು ನಾನು ಹೇಳ್ತೀನಿ. ಪರಲೋಕ ರಾಜ್ಯಕ್ಕೆ ಹೋಗಬೇಕಂದ್ರೆ ಮೊದಲನೇದಾಗಿ ಸಾಲ್ವೇಷನ್, ರಕ್ಷಣೆ ಹೊಂದಿರಬೇಕು. ಅದೇನಾಗಿರಬೇಕು? ರಕ್ಷಣೆ ಹೊಂದಿರಬೇಕು. ಯೇಸುಸ್ವಾಮಿ ಒಂದು ಸ್ವಾಮಿ ರೂಪವಾಗಿ ಒಂದು ಇದು ಹೇಳ್ತಾನೆ. ಮತ್ತಾಯನ ಬರೆದ ಸುವಾರ್ತೆ 18ನೇ ಅಧ್ಯಾಯದಲ್ಲಿ ಆಯ್ತು ಅದು, ಇಲ್ವಾ? ಒಬ್ಬ ರಾಜನು ಅವನ ಮಗನ ಮದುವೆಗೋಸ್ಕರ ಕರೆದರು. ಎಲ್ಲರನ್ನು ಕರೆದು ಮೊದಲೇ ಎಲ್ಲರಿಗೂ ಇನ್ವಿಟೇಷನ್ ಕೊಟ್ಟರು. ಮದುವೆಗೆ ಬರಬೇಕು, ಮದುವೆಗೆ ಬರಬೇಕು, ಮದುವೆಗೆ ಬರಬೇಕು ಅಂತ. ಯಾರು ಹೋಗಿ ಹೇಳಿದರು? ಹೀಗೆ ಮದುವೆ ಈ ಪ್ರಪಂಚದಲ್ಲಿ ಭಾಳ ನಡೆದಿದೆ. ಫಸ್ಟ್ ಮದುವೆ ಆದಮೆಂಟು. ಯೇಸುಸ್ವಾಮಿ 2ನೇ ಮದುವೆ ಹೋಗಿರೋದು ಕಾನಾ ಊರಿನಲ್ಲಿ, ಇಲ್ವಾ? 3ನೇ ಮದುವೆ ನಾವೆಲ್ಲ ರೆಡಿಯಾಗಿರ್ಬೇಕು, ಇಲ್ಲ? ಪ್ರಕಟಣೆ ಗ್ರಂಥದಲ್ಲಿ ಬರೋದಿಲ್ವಾ? ಯಜ್ಞದ ಕುರಿಯಾತನ ಮದುವೆ ಕಾಲವನ್ನು ಬಂದಿತು. ಹಲ್ಲೆಲೂಯಾ. ವಿವಾಹ ಕಾಲವು ಬಂದಿತ್ತು, ಅದು ಮದುವೆ. ಇಲ್ಲಿ ರಾಜನ ಮದುವೆ, ರಾಜನ ಮಗಂದ ಮದುವೆ. ಮೊದಲಿಂದಲೇ ಸೀಕ್ರೆಟ್ ಏನೂ ಇಲ್ಲ, ಮೊದಲಿಂದಲೇ ಹೇಳಿದ್ದು. ರಾಜ ಬೇರು ಯಾರು ಅಲ್ಲ, ನಮ್ಮ ತಂದೆಯಾದ ದೇವರೇ ರಾಜ, ಇಲ್ಲ? ಮಗ ಯಾರು? ನಮ್ಮ ಕರ್ತನಾದ ಯೇಸು ಕ್ರಿಸ್ತನೇ ಮಗ. ಕರಿಯರು ಯಾರು? ನಾವೇ. ನಮಗೇನು ಯಾಕೆ ಇಟ್ಟರು? ನಮಗೆ ಕರಿಯೋಕ್ಕೆ ಇಟ್ಟರು, ಇಲ್ಲ? ನಾವೆಲ್ಲ ರಾಜನ ಸೇವಕರು. ಮದುವೆ ಕರೆಯೋಕ್ಕೋಸ್ಕರ, ಕರೆಯಲ್ಪಟ್ಟವರಿಗೋಸ್ಕರ ಕರೆದರು. ಕರೆಯಲ್ಪಟ್ಟವರು ಅಂದರೆ ಆವಾಗ ಕರೆದವರು ಯಾರು ಬಂದಿಲ್ಲ, ಅದು ಯಹೂದ್ಯರ ವಿಷಯ. ಆಮೇಲೆ ಯಾರು ಬರದಿಲ್ಲ ಇದ್ದಾಗ ರಾಜರು ಹೇಳಿದ್ರು, ಯಾರು ಬರಲಿಲ್ಲ ಸ್ವಾಮಿ, ಹಂಗಾರೆ ನೀನು ಆದಿ ಬೀದಿಗಳೆಲ್ಲ ಹೋಗಪ್ಪ, ಅಲ್ಲಿರೋ ಕಂಡ್ರು ದುಷ್ಟರನ್ನು, ಕೆಡ್ಕರನ್ನು, ಒಳ್ಳೆಯರನ್ನು ಯಾರನ್ನು ನೋಡಬೇಡ, ಎಲ್ಲರನ್ನು ಕರ್ಕೊಂಬ, ಎಲ್ಲರನ್ನ ಕರ್ಕೊಂಬ. ಯಾರವರೆಲ್ಲ? ನಾವೇರೆ ಒಂದು ಕಾಲದಲ್ಲಿ ನಾವು ದುಷ್ಟರು ಕೆಡ್ಕರೆ ನಮ್ಮನ್ನೇ ಒಬ್ಬರು ಕರ್ಕೊಂಬಂದಿದ್ದ ನಾವು ಬಂದಿರೋದು, ಇಲ್ವಾ? ಅದಕ್ಕೆ ನಾವು ಬಂದಿರೋದು. ಇಲ್ಲಿ ಪರಲೋಕ ರಾಜ್ಯ ಯೇಸು ಸ್ವಾಮಿ ಯಾವಾಗ ಬರ್ತಾರೆ, ಯಾಕೆ ತಡವಾಗ್ತಾ ಇದೆ, ಎಲ್ಲ ಈ ಸ್ಟೋರಿಯಲ್ಲಿದ್ದಾವೆ. ಆ ಸ್ಟೋರಿಯಲ್ಲಿ ನೋಡ್ರೆ ದೇವರ ರಾಜ್ಯಕ್ಕೋಸ್ಕರ ನಾವು ತವಕ ಪಡೋಣ. ದೇವರ ನಮಗೆ ಸ್ತೋತ್ರವಾಗಲಿ. ವಾಕ್ಯಗಳಿಂದ ದೇವರು ನಮ್ಮನ್ನು ಆಶೀರ್ವದಿಸಲಿ. ನಾವು ಪ್ರಾರ್ಥನೆ ಮಾಡೋಣ. ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ಸ್ವರ್ಗೀಯ ತಂದೆಯಾದ ದೇವರೇ, ಯೇಸುವೆ,
ನಿನ್ನ ಅಮೂಲ್ಯವಾದ ವಾಕ್ಯಗಳನ್ನು ನಾವು ಕೇಳಿದ್ದೀವಲ್ಲಪ್ಪ. ದೇವರ ರಾಜ್ಯ ನಮ್ಮಲ್ಲೇ ಇದೆಯಲ್ಲಪ್ಪ. ಆದರೆ ಪರಲೋಕ ರಾಜ್ಯಕ್ಕೆ ನಾವು ಬಾಧ್ಯಸ್ಥರಾಗುವಂಥ ನೀನು ಮಾಡಪ್ಪ. ಮೊದಲನೇದಾಗಿ ರಕ್ಷಣೆ ಎಂಬ ಬಟ್ಟೆ ನಾವು ಧರಿಸಿರ್ಬೇಕಪ್ಪ. ಹಲ್ಲೆಲೂಯಾ. ಯೇಸು ಯಾರು ಅಂತ ನಾವು ತಿಳ್ಕೊಂಡಿರ್ಬೇಕು. ಪವಿತ್ರಾತ್ಮನ ಅಭಿಷೇಕವನ್ನು ನಾವು ಹೊಂದಿರಬೇಕು. ನಮ್ಮನ್ನು ಕೂಡ ನಿತ್ಯ ಜೀವಕ್ಕೆ ಬಾಧ್ಯಸ್ಥರಾಗುವಂಥ ನೀನು ಮಾಡು. ಅದು ಮಾತ್ರವಲ್ಲ, ಅನೇಕರು ನಿನ್ನ ರಕ್ಷಣಾ ಅನುಭವಕ್ಕೆ ಬರೋದಕ್ಕೋಸ್ಕರ ನಮ್ಮ ಕೆಲಸವನ್ನು ನಾವು ಮಾಡಬೇಕಲ್ಲ. ಬಿಟ್ಟು ಬಂದು ನಿದ್ರೆ ಮಾಡೋದಲ್ಲ ಬರ್ತಾನೆ. ಇನ್ನು ಅನೇಕರನ್ನು ದೇವರ ರಾಜ್ಯಕ್ಕೆ ಸೇರಿಸೋದಕ್ಕೋಸ್ಕರ ನೀನು ಸಹಾಯ ಮಾಡಪ್ಪ. ಇಲ್ಲಿ ಸೇರಿ ಬಂದಿರೋ ಎಲ್ಲ ಸೇವಕರನ್ನು ಆಶೀರ್ವದಿಸು, ಬಲಪಡಿಸು, ಶಕ್ತಿಗರಿಸಪ್ಪ. ಆರೋಗ್ಯ, ಬಲ, ಸೌಖ್ಯವನ್ನು ಕೊಡಪ್ಪ. ಪರಲೋಕದ ದ್ವಾರಗಳನ್ನು ತೊರೆದು ಆತ್ಮೀಯವಾಗಿ, ಭೌತಿಕವಾಗಿ ಎಲ್ಲ ಸೇವಕರನ್ನು ಆಶೀರ್ವದಿಸಬೇಕು ಎಂಬುದಾಗಿ ಪ್ರಾರ್ಥಿಸ್ತಾ ಇದ್ದೀನಿ. ಯೇಸು ಕ್ರಿಸ್ತನ ನಾಮದಲ್ಲಿ ಬೇಡ್ತೀವಿ ತಂದೆಯೇ, ಆಮೆನ್.